ಮೋಷನ್ ಮೂವ್ ಮಾಡ್ತಾನೆ ಇದೀವಿ. ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಅದು ರೀಚ್ ಆಗ್ತಾ ಇಲ್ಲ. ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಾರಿ ಗಂಭೀರವಾದಂತಹ ವಿಷಯಗಳನ್ನ ರಾಜ್ಯದ ಜನರ ಗಮನವನ್ನು ಸೆಳೆಯಬೇಕು ಅಂತೇಳಿ ನಿಮ್ಮ ಹತ್ರ ಅವಕಾಶವನ್ನು ಕೇಳಿ ವಿನಂತಿ ಮಾಡ್ತಾ ಇದ್ದಾರೆ. ನೀವು ದಯಮಾಡಿ ಅಜೆಂಡಾ ಪ್ರಕಾರ ಸಭೆ ಹೋಗೋಣ, ಆದ್ರೆ ಒಂದ್ಸರಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟು ನಂತರ ಅಜೆಂಡಾ ಪ್ರಕಾರನೇ ಮಾಡಿ. ಅವರೊಬ್ರು ಮಾತಾಡಿದ ನಂತರ ಉಳಿದವರೆಲ್ಲರೂ ಕೂಡ ನಾವು ನಂತರ ಬೇಕಾದ್ರೆ ಮಧ್ಯಾಹ್ನ ನಂತರನೇ ಮಾತಾಡ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ. ಆದ್ರೆ ವಿರೋಧ ಪಕ್ಷದ ನಾಯಕರು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ದಯಮಾಡಿ ಅವಕಾಶ ಕೊಡಿ. ಇವತ್ತು ಗೋಲ್ಡ್ ಸ್ಮಗ್ಲಿಂಗಿನ ವಿಷಯ ಇರ್ಬೋದು, ಇದರಲ್ಲಿ ರಾಮನಗರದಲ್ಲಿ ಆಗಿರುವಂತಹ ಗಲಾಟೆ ಇರ್ತಾರೆ, ಬೇರೆ ಬೇರೆ ಗಲಾಟೆಗಳು ಇಡೀ ರಾಜ್ಯದಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರುವಂತಹ ಘಟನೆಗಳು ಇವೆಲ್ಲವೂ ಕೂಡ 16 ಘಟನೆಗಳು ಇವತ್ತಿದೆ. ಹಂಗಾಗಿ ದಯಮಾಡಿ ವಿರೋಧ ಪಕ್ಷದ ನಾಯಕರು ಅಡ್ಜೆಂಟ್ಮೆಂಟ್ ಮೋಷನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡಿ, ನಿಯಮಾವಳಿಗಳ ಪ್ರಕಾರ ಪ್ರಶ್ನೋತ್ತರ ಆದ್ಮೇಲೆ ತಗೊಳ್ಬೇಕು ಅಂತಿದೆ, ನಂಗೂ ಗೊತ್ತಿದೆ ಅದು. ಆದ್ರೆ ನಿಮಗೆ ಕನ್ವಿನ್ಸ್ ಆದ್ರೆ ನೀವು ಒಪ್ಕೋತೀರಿ. ಕಾನೂನು ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಂತವ್ರು ನೀವು. ಹಂಗಾಗಿ ಇವತ್ತು ನಮಗೆ ಅವಕಾಶ ಕೊಡ್ತೀರಿ ಅನ್ನೋ ವಿಶ್ವಾಸದಿಂದ ದಯಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಅವಕಾಶ ಕೊಡಿ. ಈಗ ನಿಮ್ಮ ನಿಲುವಳಿ ಸೂಚನೆ ಕೂಡ ನನ್ನ ತಕರಾರು ಇಲ್ಲ. ಸನ್ಮಾನ್ಯ ಅವ್ರಿಗೂ ನಾನು ಕೃಷ್ಣ ಅವ್ರಿಗೆ ನೆನ್ನೆನೂ ಕೊಟ್ಟಿದ್ದೀನಿ, ಇವತ್ತೇನು ಕೊಟ್ಟಿಲ್ಲ, ನೆನ್ನೆನೂ ಕೊಟ್ಟಿದ್ದೆ, ನೆನ್ನೆ ಗೊತ್ತಿದೆಯಲ್ಲ. ಒಂದೇ ನಿಮಿಷ ಅವ್ರಿಗೆ ಹೇಳ್ತೀನಿ, ಅವರು ತಕರಾರು ಮಾಡಿದವರು ಅವರಲ್ಲ. ನೆನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಅಂದ್ರು, ನಾವೇ ಅದನ್ನ ಪ್ರಸ್ತಾವನೆ ಮಾಡಲಿಲ್ಲ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ ನಾವು. ಅದಕ್ಕೋಸ್ಕರ ಇದೇನು ಅಂತೂ ಲಾಂಗ್ ಇದೇನಾಗಲ್ಲ, ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತೀನಿ. ನಿಮ್ಮ ಈ ನಿಲುವಳಿ ಸೂಚನೆ ಕೂಡ ನಮ್ದಂದ್ರೆ ಹಾಗೆ ಅದನ್ನು ಕೊಡ್ಬೇಕಂತ ಇದೆ. ಆದ್ರೆ ಈಗ ಗೃಹ ಸಚಿವರು ಯಾರು ಕೂಡ ಇಲ್ಲ. ಈ ಬಿಲ್ ಎಲ್ಲ ಪ್ರೆಸೆಂಟ್ ಆದಾಗ ಈ ಗೃಹ ಸಚಿವರೆಲ್ಲ ಕೂಡ ಇವತ್ತು ಬರ್ತಾರೆ. ಆಗ ನಿಮ್ಮ ನಿಲುವಳಿ ಸೂಚನೆ ಯಾರು ಇಲ್ಲ ಸರ್, ಯಾರು ಮಂತ್ರಿಗಳು ಯಾರು ಇಲ್ಲ. ಏನ್ ಮಾಡ್ತಾರೆ ಅವರು? ಒಬ್ಬರು ಮಂತ್ರಿಗಳು ನೋಡಿ, ಯಾರು ಇಬ್ಬರು ಕೂತಿದ್ದಾರೆ ಮಂತ್ರಿ. ನಿನ್ನೆ ಅಲ್ಲೋ ಬೆಳಗಾವಿನಲ್ಲಿ ಬೆತ್ತಲೆ ಮಾಡಿ ಒಬ್ಬಳು ಮಹಿಳೆಯನ್ನ ತಳಿಸಿದಂತ ಘಟನೆ ಇವತ್ತಿನ ಬರ್ತಾ ಇದೆ. ಈ ತರ ನೂರಾರು ಘಟನೆಗಳ ಕಣ್ಮುಂದೆ ಇರಬೇಕಾದ್ರೆ ವಿರೋಧ ಪಕ್ಷವಾಗಿ ಅದನ್ನ ಪ್ರಸ್ತಾಪ ಮಾಡಬೇಕಾದ್ರೆ ನಮ್ ಕರ್ತವ್ಯ ಇದೆ. ಬಿಲ್ ಮಂಡನೆ ಮಾಡಕ್ಕೆ ಅವಕಾಶ ಕೊಡಿ. ಇದಕ್ಕೆ ಅಲ್ಲಗಳಿಬೇಡಿ, ನೀವು ಇದನ್ನ ಅಲ್ಲಗಳಿಬೇಡಿ, ದಯಮಾಡಿ ಇದಕ್ಕೆ ಅವಕಾಶ ಕೊಡಿ. ಶುರು ಮಾಡ್ತಾರೆ. ಇಷ್ಟೇ ಈಗ ಕಡ್ಡಾಯವಾಗಿ ಹಾಜರಬೇಕಾದ ಮಾನ್ಯ ಸಚಿವರುಗಳು ಕೆ.ಎಚ್. ಮುನಿಯಪ್ಪ, ಸನ್ಮಾನ್ಯ ಕೆ.ಜೆ. ಜಾರ್ಜ್, ದಿನೇಶ್ ಗುಂಡ್ರು. ಒಂದೇ ಒಂದು ಮನವಿ, ಈಗ ವಿರೋಧ ಪಕ್ಷದ ನಾಯಕರಲ್ಲೂ ನಾನು ಮನವಿ ಮಾಡ್ತೀನಿ, ಈ 2 ದಿವಸ ಬಿಟ್ರೆ ಮತ್ತೆ ಬಜೆಟ್ ಸೆಷನ್ ಮೇಲೆ ಬಜೆಟಿನ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಒಂದು. ಎರಡನೇದು, ಇಲಾಖಾ ಬೇಡಿಕೆ ಚರ್ಚೆ ಯಾವಾಗ್ಲೂ ಸಪರೇಟ್ ನಡೆಯುತ್ತಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಇಲಾಖಾ ಬೇಡಿಕೆ ಚರ್ಚೆನೂ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಹೇಳಿ. ಈಗ ಎಲ್ಲ ಸದಸ್ಯರು ಈ ಇಲಾಖಾ ಬೇಡಿಕೆ ಚರ್ಚೆ ಮತ್ತು ಬಜೆಟ್ ಮೇಲೆ ಭಾಗವಹಿಸ್ತಾ ಹೋದ್ರೆ, ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ ಹೋದ್ರೆ ಯಾವಾಗ ಹೇಳ್ಕೊಳ್ಳೋದು? ಆಯ್ತು, ಯಾವಾಗ ಹೇಳ್ಕೊಳ್ಳೋದು? ಈಗ ನಾವು ಸಮಯ ಈಗ ಚರ್ಚೆ ಮಾಡಿ ಆಯ್ತು, ಈಗ ಚರ್ಚೆ ಮಾಡೋ ಡಿಸಿಷನ್ ಬೇಗ ಸ್ಟಾರ್ಟ್ ಮಾಡುವ. ಈಗ ಮಂತ್ರಿಗಳು ಯಾರೆಲ್ಲ ಇರ್ಬೇಕಾದವರು ಒಂದು ಕೆ.ಎಚ್. ಮುನಿಯಪ್ಪನವರು, ಕೆ.ಜೆ. ಜಾರ್ಜ್ ರವರು, ದಿನೇಶ್ ಗುಂಡ್ರವರವರು, ಎಸ್.ಸಿ. ಮಹಾದೇವರವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಜಮೀರ್ ಅಹಮದ್, ಈಶ್ವರ್ ಖಂಡ್ರೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಎಂ.ಸಿ. ಸುಧಾಕರ್. ಬರೀ ಇಬ್ಬರು ಮಾತ್ರ ಸಚಿವರಿದ್ದಾರೆ. 5ರಲ್ಲಿ 3 ಜನ ಇದ್ದಾರೆ, 3 ಸಚಿವರಿದ್ದಾರೆ, ಬರ್ತಾರೆ. ನಾನು ಕೂಡ ಓಕೆ ಆಯ್ತು. ಈಗ ನಿಲುವಳಿ ಸೂಚನೆ ನಿಮ್ಗೆ ಗೊತ್ತಿದೆ. ಈಗ ನಮ್ಮ ಈ ನಿಮ್ಗೆ ಬಜೆಟ್ ಅಲ್ಲಿ ಮಾತಾಡಬೇಕಂದೆಲ್ಲ ಅವಕಾಶ ಕೂಡ ಇದೆ. ಮತ್ತೆ ನಿಲುವಳಿ ಸೂಚನೆ ಬರೋದಿಲ್ಲ, 69 ಕನ್ವರ್ಟ್ ಮಾಡ್ತೀನಿ, ನೀವು ಹೇಳಿಬಿಡಿ. ಈಗ 69 ಕನ್ವರ್ಟ್ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪ್ರಸ್ತಾವ ಮಾಡುವಂಥದ್ದು ಇಂಪಾರ್ಟೆನ್ಸ್ ಇರೋದ್ರಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಸ್ತಾಪ ಮಾಡೋದ್ರೊಳಗಾಗಿ 69 ಸ್ವಾಗತ ಮಾಡೋಣ. ಕೊಟ್ಟವರಲ್ಲ, ಅದಕ್ಕೆ ಧನ್ಯವಾದಗಳು. ಅಲ್ಲ ಬೇಗ. ಸನ್ಮಾನ್ಯ ಅಧ್ಯಕ್ಷರೇ, ಬೇಡ. ಈ ಸರ್ಕಾರ ಬಂದ ಮೇಲೆ ಯಾಕೋ ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆಗೂ ಅದೇನೋ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ತಾಳನೂ ಇಲ್ಲ, ಮೇಳನೂ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆಗೆ ಯಾರ್ಯಾರು ನಿರ್ವಹಿಸ್ತಾರೋ, ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ. ಆ ಸ್ಥಿತಿ ಆಗಿದೆ. ಅವರವ್ರ ಮಂತ್ರಿಗಳು ಅಲ್ಲ, ಜಿಲ್ಲಾ ಮಂತ್ರಿಗಳು ಅವರವರೇ ಆ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದ್ದೀರಿ.
ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ನಮ್ಮ ಇಲ್ಲಿಂದ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಇರುವಂತ ರಾಮನಗರದಲ್ಲೂ ಒಂದು ಘಟನೆ ನಡೆದಿದೆ. ರಾಮನಗರ ನಿಮ್ಗೆಲ್ಲ ಗೊತ್ತಿದೆ, ಬಹಳ ಫೇಮಸ್. ಶೋಲೆ ಅಂತ ಫಿಲಂ ಎಲ್ಲ ಬಂದಿತ್ತು. ಕೈಗಾರಿಕೆಗಳು, ಹೆಚ್ಚಿನ ಕೈಗಾರಿಕೆಗಳು ಇರುವಂತ ಪ್ರದೇಶ. ಮತ್ತೆ ಬೇರೆ ಬೇರೆ ವಿದೇಶದಿಂದ ಬಂದಂತ ಗಣ್ಯರು ಕೂಡ ಆ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅಧ್ಯಕ್ಷರೇ, ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬಿಡದಿಯ ಟೊಯೋಟಾ ಒಂದು ಕಂಪನಿ ಏನಿದೆ, ಆ ಟೊಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರೋವಂಥದ್ದು. ಪೂರ್ತಿ ಒಂದಲ್ಲ 5-6 ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಅಧ್ಯಕ್ಷರೇ, ನಾನು ಇನ್ನೊಂದು ಪದ ಹೇಳ್ಬೇಕೋ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಅವರು ಒಂದು ಪದ ಬರೆದಿದ್ದಾರೆ, ಅದು ಹೇಳಿದ್ರೆ ಏನು ತಪ್ಪಾಗ್ತೈತಾ ಅಂತ. ಅವ್ರು ಹೇಳಿರೋದು ಹೇಳ್ಬೋದಲ್ಲ? ಪೊಲೀಸ್ ಇದರಲ್ಲಿ ಅಲ್ಲ, ಪೊಲೀಸ್ FIR ಅಲ್ಲಿದೆ. ಹೇಳ್ಬೋದಾ? ನೋಡಿ, ಅವರು ಪೊಲೀಸ್ FIR ಅಲ್ಲಿ ಕಂಪನಿಯ PU ವಿಭಾಗದ 2 ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಕನ್ನಡಿಗರು ಸೂಳೆ ಮಕ್ಕಳು ಎಂದು, ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನ ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಗೆ ಅರ್ಥ ಆಗದೆ ಇರುವಂತದ್ದು. ನಾವು ಎಲ್ಲಿಗೆ ತಲುಪಿಬಿಟ್ಟಿದ್ದೀರಿ? ನಾವು ಈ ತರ ಬರ್ತಾ ಇದ್ರೆ ಒಂದಲ್ಲ ಒಂದು ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಒಳಗಡೆ. ಈಗ ಕಾರ್ಖಾನೆಗಳಲ್ಲಿ ಅದು ಪ್ರತಿಷ್ಠಿತ ಕಾರ್ಖಾನೆ, ಜಪಾನ್ ಕಂಪನಿಯ ಸಹಯೋಗದಲ್ಲಿರುವಂತ ಸುಮಾರು 10,000 ಜನ ಕೆಲಸ ಮಾಡುವಂತ 10,000 ಜನ ಕೆಲಸ ಮಾಡ್ತಾರಲ್ಲಿ. ಅಂತ ಕಂಪನಿಯ ಬರೆದಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಸುದ್ದಿನ ಮುಚ್ಚಾಕ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇರುತ್ತಾ ಅಂತ ಜನ ಕೇಳ್ತಾರೆ. ಈ ತರದ ಕಿಡಿಗೇಡಿಗಳನ್ನ ಸರಿಯಾಗಿ ಏನಾನ ಒಂದು ಗುಂಡೇಟೆ ಏನಾನ ಹಾಕಿದ್ರೇನೆ ಇವ್ರಿಗೆ ಬುದ್ಧಿ ಬರೋದು. ಒಬ್ಬರಿಗೆ ಏನಾನ ಸರಿಯಾಗಿ ಬುದ್ಧಿ ಬಂದ್ರೆ, ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳಲ್ಲ. ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ. ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ? ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ. ಇನ್ನು ಯಾರನ್ನೂ ಬಂಧಿಸಿಲ್ಲ. ಯಾರು ಮಾಡಿದಾರೆ? ಯಾಕಂದ್ರೆ ಎಂಟೈರ್ ಆ ಕಂಪನಿ ಅದೆಲ್ಲ ಇಂಟರ್ನ್ಯಾಷನಲ್ ಕಂಪನಿ. ಕ್ಷಣದಲ್ಲೂ CCTV ಕ್ಯಾಮೆರಾ ಇದೆ. CCTV ಕ್ಯಾಮೆರಾ, ಎಂಟೈರ್ ಫ್ಯಾಕ್ಟರಿ CCTV ಕ್ಯಾಮೆರಾ ಇದೆ. ಒಂದೇ ಮನ್ಸು ಮಾಡಿದ್ರೆ ಸರ್ಕಾರ 1 ಸೆಕೆಂಡ್ ಅಲ್ಲಿ ಹಿಡಿಬಹುದು. ಇಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ, ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು? ಯಾರ ಪರ ಈ ಸರ್ಕಾರ? ಈಗ ಅಧ್ಯಕ್ಷರೇ, ಈಗ ತಾವೊಂದು ಇಲ್ಲಿಗೆ ನಾನು ಈಗ ಪ್ರಸ್ತಾವನೆಗೆ ಮಾಡಿದ್ದೀರಿ, ನಾನು ಅದನ್ನ ಕನ್ವರ್ಟ್ ಮಾಡಿದ್ದೇನೆ. ಮುಗಿಸೇ ಬಿಡ್ತೀನಿ. 2 ಇದೆ, ಒಬ್ಬರೇ ಮಾತಾಡುದ? ಅದೇ ನಂಗೆ ಅವ್ರು ಮಧ್ಯಾಹ್ನ ಮಾತಾಡ್ತಾರೆ. ಇನ್ನು 2 ಇರೋದು. ಇನ್ಯಾಕೆ ತಿರುಗಿ ಮತ್ತೆ ಶುರು ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ಬೋದು. ಟೈಮ್ ವೇಸ್ಟ್ ಆಗ್ಬೋದು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಅಷ್ಟೊತ್ತಿಗೆ ಅವರು ಬರಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಹೋರಿ ಹಬ್ಬದ ಸ್ನೇಹ ಲವ್ ಜಿಹಾದ್ನಲ್ಲಿ ಅಂತ್ಯ. ಒಂದು ಓರಿ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಳು ಯಾರು ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ, ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀತದಲ್ಲ ಉತ್ತರ ಕರ್ನಾಟಕ ಕಡೆ, ಅಲ್ಲೆಲ್ಲ ಹೋಗುವಂತ ಅಭ್ಯಾಸ.
ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು. ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಓರಿ ಹೋದಂಥ ಸಂದರ್ಭದಲ್ಲಿ ಓರಿ ನೋಡೋಕ್ಕೆ ಇದೆಲ್ಲ ಹೋದಂಥ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ. ನಾವು ಗ್ರೂಪಲ್ಲೆಲ್ಲ ವಾಟ್ಸಪ್ಪಲ್ಲಿ ಎಲ್ಲ ಇದೆ. ಎಲ್ಲ ಒಂದು ಸ್ಪರ್ಧೆ ಆದಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು. ಆ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವ್ರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಇವಳ ಜೊತೆ ಒಂದು ಲವ್ ಒಂದೂವರೆ ವರ್ಷ 2 ವರ್ಷ ಆಗಿದೆ. ಏನಪ್ಪ 2 ವರ್ಷ ಆಗಿದೆ. ಇದಾದ್ಮೇಲೆ ಆ ಹುಡುಗಿಯನ್ನ ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಇವರು ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿಂದ ಬಲೋರಾ ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ, ಇಲ್ಲ ನಿನ್ನ ಜೊತೆ ನಾವು ಮಾತಾಡಬೇಕು, ಮದುವೆ ಫಿಕ್ಸ್ ಮಾಡಬೇಕು, ಯಾಕೆ ಮಾಡೋದು ಮದುವೆ ಚರ್ಚೆ ಮಾಡಬೇಕು, ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂಥ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ. ಸತ್ತ ಮೇಲೆ ಅದನ್ನ ತಗೊಂಡೋಗಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ. ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ತುಂಗ ನದಿಗೆ ಅದನ್ನ ಅದಾದ್ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ. ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ. 3 ದಿನ ಆದಮೇಲೆ ಹೆಣ ತೇಲ್ತೈತೆ. ಆಗ ಅದನ್ನ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ, ಕತ್ತಿಗೆ ಬಿಗ್ದಿದ್ದಲ್ಲ, ಅದು ಹಾಗೆ ಇರ್ತೈತೆ. ಕತ್ತಿಗೆ ಬಿಗ್ದಿರೋ ಅಂತ ಒಂದು ಟವಲ್ ಏನಿದೆ ಕೇಸರಿದು ಹಾಗೆ ಇರ್ತೈತೆ. ಇದು ಕೊಲೆ ಅಂತ ಪೊಲೀಸರು ಅದನ್ನ FIR ಮಾಡಿದ್ಮೇಲೆ ಪೊಲೀಸರು ಅದು ಯಾಕೆ ಗೊತ್ತಿಲ್ಲ, ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ತಾಯಿಗೆ ತಿಳಿಸ್ದೆ ಅದನ್ನ ಮುಚ್ಚಾಕ್ಬಿಡ್ತಾರೆ, ಅದನ್ನ ಬರ್ನ್ ಮಾಡ್ಬಿಡ್ತಾರೆ. ಅವ್ರ ತಾಯಿಗಳು ತಿಳಿಸಲ್ಲ, ಬರ್ನ್ ಮಾಡ್ಬಿಡ್ತಾರೆ. ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮಗೆ ನೇಹ ಹತ್ಯೆ ಆಯಿತು, ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವಾಗ ಅವರು ಎಚ್ಚರಿಕೆ ವಹಿಸಲಿಲ್ಲ. ಅವರು ನೇಹ ಹತ್ಯೆ ಆದಾಗೂ ಎಚ್ಚರಿಕೆ ವಹಿಸಲಿಲ್ಲ. ಈ ಥರದ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಸೀರಿಯಸ್ ಆಗಿ ಯಾರ ಮೇಲಾದರೂ ಸರಿಯಾಗಿ ಒಂದು ಕ್ರಮ ಆಗಿದ್ರೆ ಇವತ್ತು ಈ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸ್ತೈತೆ. ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನ ನಾವು ನೋಡ್ತಾ ಇದ್ದೀರಿ. ಅದರಿಂದ ಮತ್ತೆ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಆಗಿ ಈ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದ್ದೀರ, ದೊಡ್ಡ ಸುದ್ದಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಹಂಪಿ ನಿಮ್ಗೆ ತಿಳಿದಂಗೆ ಐತಿಹಾಸಿಕ ತಾಣ, ವಿಶ್ವದ ಒಂದು ಪಟ್ಟಿಯಲ್ಲೂ ಗುರುತು ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಅದು ಹಂಪಿ. ಅಲ್ಲಿ ಮಾರ್ಚ್ 6ರಂದು ಗಂಗಾವತಿ ತಾಲೂಕಿನ ಸಣ್ಣಪುರ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ 5 ಪ್ರವಾಸಿಗರು ರಾತ್ರಿಯ ಒಂದು ಮೂನ್ ಲೈಟ್ ಅಲ್ಲಿ ಸಂಗೀತ ಕೇಳಕ್ಕೆ, ಸಂಗೀತ ಅಲ್ಲಿರೋರೆಲ್ಲ ಹಾಗೆ ಮಾಡ್ತಾರೆ. ಯಾಕೆಂದ್ರೆ ತಮಗೂ ಗೊತ್ತಿದೆ, ಫಾರಿನರ್ಸ್ ಬಂದ್ರೆ ನಾವೇನ ಹಂಪಿಗೆ ಹೋದ್ರೆ 1 ಅವರಲ್ಲೇ ಹಂಪಿನ ನೋಡ್ಬಿಡ್ತೀವಿ ನಾವು, 1 ಗಂಟೆಯಲ್ಲಿ. ಫಾರಿನರ್ಸ್ ಅಲ್ಲಂಗಲ್ಲ, ಬಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರತಿಯೊಂದು ಆ ಕಲ್ಲನ್ನು ಮುಂದೆ ನಿಂತು ಅದರ ಚಿತ್ರ ಇರ್ಬೋದು, ಫೋಟೋ ಇವೆಲ್ಲ ಮಾಡ್ತಾರಲ್ಲಿ.
ಇನ್ನು ಕೆಲವರು ಬರ್ಬೋದು, ಅವ್ರು ಬಂದ ಮೇಲೆ ಅವ್ರೇನು ಫಾರಿನರ್ಸು ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರ್ತೈತೆ, ಅದನ್ನು ನಾವೇನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸುಮಾರು ಮಲ್ಲೇಶ್ 22 ವಯಸ್ಸು, ಚೇತನ್ ಸಾಯಿ ಸಿಳ್ಳೆಕ್ಯಾತ 21 ವರ್ಷ, ಈ 3 ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಒಡಿಶಾ ಮೂಲದ ವಿಪಾಶ್, ಅವನಿಗೆ ತಲೆಗೆ ಹೊಡಿತಾರೆ, ನದಿಗೆ ತಳ್ಳಿಬಿಡ್ತಾರೆ. ಅವನಿಗೆ ತಲೆಗೆ ಏಟು ಬಿದ್ದಿರೋದ್ರಿಂದ ನದಿಯಿಂದ ಈಚೆ ಬರೋಕ್ಕಾಗಲ್ಲ. ಇನ್ನು ಇಬ್ಬರನ್ನ ನದಿಗೆ ತಳ್ತಾರೆ. ಅವರು ಈಜು ಬರೋದ್ರಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಅದಾದ ತಕ್ಷಣ ಏನು ಮಾಡ್ತಾರೆ, ಆ ಇಸ್ರೇಲ್ ಒಬ್ಬ ಮಹಿಳೆ ಇರ್ತಾಳೆ, ಇಸ್ರೇಲ್ ಮಹಿಳೆ ಮತ್ತು ಆ ಹೋಮ್ ಸ್ಟೇ ನಡೆಸೋವಂಥ ಒಬ್ಬ ಹಂಪಿಯ ಒಬ್ಬ ಮಹಿಳೆ ಇರ್ತಾರೆ. ಇವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವರು 3 ಜನ ಹೊಡೆದು ಆದಮೇಲೆ ಇವರು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಂದರೆ ಅವರು ಫಸ್ಟು ದುಡ್ಡು ಕೇಳ್ತಾರೆ, ದುಡ್ಡು ಆದ್ಮೇಲೆ ಈ ಅತ್ಯಾಚಾರಗಳು ಆಗಿದ್ದು. ಅಲ್ಲ ಅಧ್ಯಕ್ಷೆ, ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕು ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವ್ರು ಮೆಚ್ಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ ಅಂತಂದ್ರೆ ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ಕೇಳಿ, ದೊಡ್ಡ ಪ್ರಮಾಣದ ಅಪಾಯ ಆಗಿದೆ. ಕೇಳ್ಬೇಕು, ಈ ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿಕ್ಕೆ. ಅಲ್ಲೂ ಅನಾಥ ಆಗಿದೆ, ಸದನನೂ ಕೂಡ ಅನಾಥ ಆಗ್ಬಿಟ್ರೆ ನೀವೇ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿರೋದು ನೀವು. ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲ ಈಗ ಸಮಯ ವ್ಯರ್ಥ ಮಾಡಿದ್ರೆ ಏನ್ ಮಾಡಿದ್ವಿ ಇಲ್ಲಿ ನಾವು? ಏನ್ ಮಾಡೋದು? ಮಾತಾಡಾಯ್ತು, ಅವ್ರು ಮಾತಾಡ್ಲಿ, ಹೇಳಿ ಬರ್ತಾರೆ. ಈಗ ಪೀಠದಲ್ಲಿ ಕುತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ. ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ನಮ್ಗೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವ್ರು ಬರ್ತಾರೆ. 9:30 ಬಂದು ಕುತ್ಕೊಂಡಿದೀವಿ, ರಾತ್ರಿ 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ಮಂತ್ರಿಗಳು ಬರಲ್ಲ ಅಂತ ನೀವು ಅಸಹಾಯಕತೆ ವ್ಯಕ್ತ ಬರ್ತಾರೆ. ಈಗ ನಾವು ನಮ್ಮ ಸ್ಟಾರ್ಟ್ ಮಾಡ್ಬೋದು. ಕಾನೂನು ಸುವ್ಯವಸ್ಥೆ ಯಾರೋ ಪಾಕಿಸ್ತಾನದ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ, ಯಾರೋ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಅಂತಂದ್ರೆ ಯಾರಿಗೆ ಈಗ ಬಿಲ್ ಪ್ರೆಸೆಂಟ್ ಮಾಡುವ ಮಾಡ್ತೀರಿ ನೀವು? ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೆಂಗೆ ಆಯ್ತು. ಈಗ ಗೊತ್ತಿದೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಯಾರನ್ನ ಒಬ್ರು ಒಂದೇ ನಿಮಿಷ ಇದ್ದವ್ರು ಒಬ್ರು ಅವರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷೆ ಅಶೋಕ್ ಒಂದು ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನವ ಮರ್ಯಾದೆ ಇಲ್ವಾ ಸರ್ಕಾರಕ್ಕೆ? ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ ಈಗ ಕಾರ್ಯಕಲಾಪ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ಈಗ ಅದನ್ನ ನಿಲ್ಲುವಂಥದ್ದು ಎಲ್ಲಕ್ಕೆ ಮಾತಾಡ್ತೀರಿ, ಒಬ್ಬೊಬ್ಬರಿಗೆ ಮಾತಾಡ್ತೀನಿ. ಆಯ್ತು, ಒಂದೇ ತಕ್ಕಡಿಗೆ ಹಾಕಿ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಆಯ್ತು, ಅದಕ್ಕೆ ನೀವು ಯಾಕೆ ಮೇಲೆ ಮಾತಾಡ್ತೀರಿ? ಈಗ ಆಯ್ತು, ಪ್ರತಿಪಕ್ಷನಾಗಿ ಆಯ್ತು ಅವ್ರೆ, ಆಯ್ತು, ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ ನಮ್ಗೆ. ಆಯ್ತು, ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ, ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ, ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಎಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು
ಆಯ್ತು ಆಯ್ತು ನಾನು ಹೇಳಿ ಕೇಳಿ ಮುನಿಯಪ್ಪನ ಮಂತ್ರಿ ಅವರು ಕೇಳಿ ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಲ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿದೆ, ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವವರು ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವ್ರೊಬ್ರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ, ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ, ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ದು ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವೇ ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ಮ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ ಬೆಳಿಗ್ಗೆ ಬರೋಲ್ಲ, ಸಂಜೆ ಆದ್ರೂ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ, ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಾ ಎಲ್ಲರೂ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರು ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು, ಬಿರಿ ಪದ್ಮಾವತಿ ಅಂತ ಹೇಳಿದೆ. ಬೇಡ, ಇನ್ಮೇಲೆ ಊರಿಗೊಬ್ರೆ ಆಳೂರ್ಗ್ ಉಳಿದವನೇ ಗೌಡ, ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್, ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಳ್ಳಿದ್ದಾಗ ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ಪ್ರತಿಪಕ್ಷ ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಬರುದಿಲ್ಲ, ಉಪಮುಖ್ಯಮಂತ್ರಿ ಮಾತಾಡೋದು ಸಿದ್ದರಾಮಯ್ಯ ಅವ್ರು ಕುಂತ್ಕೊಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಅಲ್ಲ, ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನಿನ್ನೆನೂ ಕೂಡ ನಮ್ಮ ಗೌಡ್ರು, ಯಾರು ಶಿವಲಿಂಗೇಗೌಡರು, ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ. ಹೌದು, ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರ